ನಾನು ರೀಸೆಂಟಾಗಿ ಕೇಳಿದೆ, ನನ್ನ ಮಗ 8th ಓದ್ತಾ ಇದೆ, ನನ್ನ ಮಗ 9th ಓದ್ತಾ ಇದೆ, ನನ್ನ ಮಗ 10th ಓದ್ತಾ ಇದ್ದಾನೆ, ನನ್ನ ಮಗಳು 12th ಓದ್ತಿದ್ದಾಳೆ, ಕಾಮರ್ಸ್ ಮಾಡ್ತಿದ್ದಾಳೆ. ಅವಳು UPSC ಮಾಡ್ಬೋದಾ, ಅವಳು ಈಗಲಿಂದಲೇ ಪ್ರಿಪೇರ್ ಆಗಬೇಕಾ ಅಂದರೆ UPSC IAS IPS IFOS ಮತ್ತು IFS ಮತ್ತು IRS ಎಕ್ಸಾಮ್ಗಳನ್ನ ಬರೆಯೋಕ್ಕೆ 6th 7th ಅಥವಾ ಏನು PU ಇಂದ ರೆಡಿ ಆಗೋ ಅವಶ್ಯಕತೆ ಇದೆಯಾ ಅಂತ ನಾನು ಕ್ವಶನ್ ಕೇಳಿದರೆ ಇಲ್ಲ, ಖಂಡಿತ ಇಲ್ಲ. ಬಟ್ ನೀವೇನಾದರೂ ಅದ್ರ ಡ್ರೀಮ್ ಇಟ್ಕೊಂಡಿದ್ರೆ ಮಾಡಿ, ಮೀನ್ಸ್ ಖಂಡಿತ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ ನಾವು 5th 6th 7th 8th 9th 10th ನಾವೇನಾದರೂ ಸೋಷಿಯಲ್ ಬುಕ್ಕು ತೆಗೆದು ಓದಿದರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಕಂಟೆಂಟು. ಆಗಿರೋ ಕಾಲದಲ್ಲೇ ನಮ್ಮ ಸೋಷಿಯಲ್ ಸರ್ ಎಕ್ಸ್ಪ್ಲೈನ್ ಮಾಡೋ ಪಾಠಗಳು ಕಥೆಗಳು ಎಲ್ಲ ನಮ್ಮ ಮೈಂಡಲ್ಲಿ ನಮ್ಮ ಮನಸ್ಸಲ್ಲಿ ಕೂರ್ತಿದ್ದು. ಬಟ್ ಇವತ್ತು ಆ ಕಥೆಗಳು ಮತ್ತು ಪಾಠಗಳು ಇಲ್ಲ. ಯಾಕೆಂದರೆ ಒಂದು ಸಮಾಜದ ಗೊಂದಲಕ್ಕೆ ಸಿಕ್ಕಿ ಆ ಪಾಠಗಳೆಲ್ಲನೂ ಮರ್ತಿದ್ದೀವಿ. ಸೊ ಯಾರು ರೆಡಿ ಆಗಬೇಕು ಅಂತ ಅಂದ್ಕೊಂಡಿರೋರು ಏನು 6th ಇಂದ 10th ವರೆಗೂ ಸೋಷಿಯಲ್ ಸಬ್ಜೆಕ್ಟ್ಸ್ ಓದ್ತಿರಲ್ಲ, ಅದನ್ನ ನೀಟಾಗಿ ಓದಿ, ಅದನ್ನ ನೀಟಾಗಿ ಅನಲೈಸ್ ಮಾಡ್ಕೊಳ್ಳಿ, ಮನದಟ್ಟು ಮಾಡ್ಕೊಳ್ಳಿ. ಆಗ UPSC ಈಸಿ ಆಗುತ್ತೆ. ನೀವು ಅಂಥ UPSC ಮಾಡಬೇಕು ಅನ್ನೋರು ಅದಾದಮೇಲೆ ಹ್ಯುಮ್ಯಾನಿಟಿ ಬ್ಯಾಕ್ಗ್ರೌಂಡ್ ತೊಗೊಂಡು ಚೆನ್ನಾಗಿ ಓದಿ, ಗೊತ್ತಾಯ್ತಾ. ಅದಾದಮೇಲೆ ನೆಕ್ಸ್ಟು ಮ್ಯಾಥ್ಸ್ ಬೇಕಾ ಕಲಿಯೋಕ್ಕೆ, UPSC ಬರೋಕ್ಕೆ ಮ್ಯಾಥ್ಸ್ ಬೇಕಾ ಅಂತ ನಾನು ಕೇಳಿದ್ರೆ ಎಸ್ ಬೇಕು. ಮ್ಯಾಥ್ಸ್ ಯಾವ ಲೆವೆಲ್ಗೆ ಅಂದರೆ ಒಂದು 100ಗೆ ಒಂದು 17 ತೆಗಿಯೋಂಗೆ ಇರಬೇಕು. 100ಗೆ 100 ತೆಗೀರಿ ಅಂತ ಹೇಳ್ತಿಲ್ಲ, 100ಗೆ 70 ತೆಗಿಯೋಷ್ಟಾದರೂ ಮ್ಯಾಥ್ಸು ಓದಿ, ಗೊತ್ತಾಯ್ತಾ. ಯಾವುದೂ ಕಷ್ಟ ಅಲ್ಲ, ಜೀವನದಲ್ಲಿ ಯಾವುದೂ ಕಷ್ಟ ಅಲ್ಲ, ಓದಿ ಆಗುತ್ತೆ. ದೆನ್ ನೆಕ್ಸ್ಟು ಈ ಸೈಕಲ್ಗೆ ಜಾಸ್ತಿ ದಿನ ಸಿಗಾಕೊಳ್ಳೋಕೆ ಹೋಗ್ಬೇಡಿ. ಮೀನ್ಸ್ ಈಗ ನೀವೇನಾದರೂ 6th ಇಂದ ಪ್ರಿಪೇರ್ ಆಗಿ ನೀವು ಡಿಗ್ರಿ ಅಂದರೆ ಅರೌಂಡ್ 10 years ತಗೊಳುತ್ತೆ. ಸೊ ಏನು ಕಾಲೇಜ್ ಲೈಫು ಮತ್ತು ಏನು ಈ ಲೈಫ್ ಇದೆಯಲ್ಲ, ಸ್ಕೂಲ್ ಲೈಫು, ಅದು ಸ್ವಲ್ಪ ಎಂಜಾಯ್ ಮಾಡಿ ಒಂದು ಗ್ರ್ಯಾಜುಯೇಷನ್ ಫಸ್ಟ್ ಇಯರಿಂದ ಅಥವಾ ಗ್ರ್ಯಾಜುಯೇಷನ್ ಸೆಕೆಂಡ್ ಇಯರಿಂದ ಪ್ರಿಪೇರ್ ಆಗಬೇಕು ಅಂತ ನಾನು ಸಜೆಷನ್ ಮಾಡ್ತೀನಿ. ಅಥವಾ ನಿಮ್ಗೆ ಯಾರು ಗೈಡ್ ಕೊಡ್ತಿದ್ರೆ ಫಸ್ಟಿಂದಲೇ ಪ್ರಿಪೇರ್ ಆಗಬೇಕು. ದಿಸ್ ಈಸ್ ಆಲ್ ಅಬೌಟ್ ಕ್ಲಾರಿಟಿ ರಿಗಾರ್ಡಿಂಗ್ UPSC. ಕ್ಯಾನ್ ಐ ಪ್ರಿಪೇರ್ UPSC ಫ್ರಮ್ 6th? ದಿಸ್ ಕ್ವಶನ್, ಓಕೆನಾ. ಆ್ಯಂಡ್ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. UPSCಗೆ ರೆಡಿ ಆಗ್ತಿದ್ದು ಇನ್ಫಾರ್ಮೇಷನ್ ಗೊತ್ತಾಗ್ತಿಲ್ಲ, NCERT ಯಾವ ಥರ ಓದಬೇಕು ಎಲ್ಲ ಇನ್ಫಾರ್ಮೇಷನ್ಗೂ ನಾನು GG ಬ್ರದರ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಹೋಗಿ ಫಾಲೋ ಮಾಡಿ. ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಬಯೋ ಸಿಗುತ್ತೆ.